ಕೃಷ್ಣಾವತಾರ ಕಾಲದಲ್ಲಿ ಮಥುರಾ ಪಟ್ಟಣದಲ್ಲಿ ಹುಟ್ಟಿದ ತತ್ಕ್ಷಣ ರಾತ್ರೋರಾತ್ರಿ ನಂದಗೋಕುಲಕ್ಕೆ ಪ್ರಯಾಣ ಮಾಡಿದ. ದೇವರು ಯಾಕೆ ಅಪ್ಪನ ಮನೆ ಬಿಟ್ಟು ಬೇರೆ ಕಡೆ ಯಾಕೆ ಹೋದ? ಭಗವಂತ ಹೀಗೆ ವಿಚಾರ ಮಾಡಿದ್ದಾನಂತೆ, ನಾನು ಈ ವಸುದೇವನ ಮನೆಯಲ್ಲೇ ಇದ್ದುಬಿಟ್ರೆ ನನ್ನನ್ನು ಸಂಹಾರ ಮಾಡುವ ದುರ್ಬುದ್ಧಿಯಿಂದ ಕಂಸ ಬರ್ತಾನೆ, ನಾನು ಸಾಯೋಲ್ಲ, ನನ್ನ ಹತ್ರ ಬಂದ ಮೇಲೆ ಅವನು ಬದುಕೋಲ್ಲ. ಆದರೆ ನನ್ನ ಸಂಕಲ್ಪದಲ್ಲಿ ಅವನು ಬರೀ ಸಾಯೋದಲ್ಲ, ಬಹಳ ದುಃಖಪಟ್ಟು ಸಾಯಬೇಕು. ಅವನಿಗೆ ದುಃಖ ಆಗಬೇಕಾದ್ರೆ ಅವನ ಸ್ನೇಹಿತರು ಸಂಬಂಧಿಕರನ್ನೆಲ್ಲ ಕೊಲ್ಲಬೇಕು. ಆ ಸಾವನ್ನು ಕಂಡು ಕೇಳಿ ಬಹಳ ದುಃಖ ಪಡಬೇಕು, ಆಮೇಲೆ ಅವನು ಸಾಯಬೇಕು. ಮೊದಲೇ ಅವನಿಗೆ ಸಾವು ಕೊಟ್ಟು ಬಿಟ್ಟರೆ ಅವನು ದುಃಖದಿಂದ ದೂರ ಆಗ್ತಾನೆ. ಆದರೆ ಕಂಸ ಪಾಪಿ ಬಹಳ ದುಃಖವನ್ನು ಅನುಭವಿಸಿ ಕಡೆಯಲ್ಲಿ ಸಾಯಬೇಕು. ಹೀಗೆ ಭಗವಂತ ವಿಚಾರ ಮಾಡಿ ತಾನು ನಂದಗೋಕುಲಕ್ಕೆ ಹೋದ. ವಾದಿರಾಜರು ಒಂದು ಪ್ರಶ್ನೆ ಮಾಡಿಕೊಂಡು ಹೇಳ್ತಾರೆ, ನೀವು ಬೇಕಾದ್ದು ಹೇಳಿ, ಕೃಷ್ಣನಿಗೆ ಕಂಸನ್ ಭಯ. ಯಾಕಂದರೆ 6 ಮಕ್ಕಳನ್ನು ಕೊಂದ ಕಂಸನಿಗೆ ಇದೊಂದು ಮಗು ಏನು ದೊಡ್ಡದು, 6 ಜೊತೆ ಇದು ಒಂದು ಕೊಂದೇ ಕೊಲ್ತಿದ್ದ. ಅದಕ್ಕೆ ಕಂಸನ ಭಯದಿಂದ ಕೃಷ್ಣ ಹೋದ ನಂದಗೋಕುಲಕ್ಕೆ, ಮಥುರಾ ಪಟ್ಟಣ ಬಿಟ್ಟು. ಅಂದರೆ ವಾದಿರಾಜರು ಹೇಳ್ತಾರೆ, ನ ಕಂಸ ಭೀತ್ಯಾ ಯಯೌರಜಂ ಸಹ ಸ್ವಸಂಶ್ರಿತಾನಾಂ ಅಭಯಸ್ಯ ಕರ್ತ ಸ್ವವಲ್ಲಭಾಂ ನಂದಕಲತ್ರ ಜಾತಾಂ ಮನೋರಮಾಂ ವೀಕ್ಷಿತುಮೇವ ಸೋಗಾತ್. ಭಗವಂತನ ಪಾದ ನಂಬಿದವರಿಗೆ ಭಯ ಇಲ್ಲ ಅಂದಮೇಲೆ ದೇವರಿಗೆ ಭಯ ಅಂತ ಹೇಗೆ ಹೇಳ್ತೀರಿ? ಮತ್ತು ಯಾಕೆ ಹೋದ? ಯಾಕೆ ಹೋದ ಕೇಳಿ ಹೇಳ್ತೇವೆ, ಆದರೆ ಭಯದಿಂದ ಹೋದ ಅಂತ ನೀವು ತಿಳ್ಕೊಳ್ಬೇಡಿ. ಇದರ ಅರ್ಥ ಏನು ಗೊತ್ತಾ? ಸರಿಯಾಗಿದ್ದದ್ದನ್ನು ತಿಳ್ಕೊಳ್ಳದೆ ಇದ್ದರೆ ತಪ್ಪಿಲ್ಲ, ತಪ್ಪು ತಿಳ್ಕೊ ಮಾತ್ರ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕೋ ಅದನ್ನು ತಿಳ್ಕೊಳ್ಳದೆ ಇದ್ದರೆ ತಪ್ಪಿಲ್ಲ. ಎಕ್ಸಾಮ್ಗೆ ಹೋಗಿ ಪ್ರಶ್ನೆಗೆ ಉತ್ತರ ನಿಮ್ಗೆ ಹೊಳಿಲಿಲ್ಲ, ಬರೀಲಿಲ್ಲ, ನೋ ಪ್ರಾಬ್ಲಮ್. ಆದರೆ ಕಾಪಿ ಹೊಡಿತೀನಿ ಅಂದರೆ ಮಾತ್ರ ಪ್ರಾಬ್ಲಮ್. ಮಾಡಬೇಕಾದ್ದನ್ನು ಮಾಡದೇ ಇದ್ದರೆ ಪ್ರಾಬ್ಲಮ್ ಇಲ್ಲ, ಮಾಡಬಾರದ್ದನ್ನಂತೂ ಮಾಡಬಾರ್ದು. ಇದರ ತಾತ್ಪರ್ಯ, ನಾವು ಮನುಷ್ಯರಾಗಿ ಬಂದಾಗ ದೇವರ ಬಗ್ಗೆ ಏನು ತಿಳ್ಕೊಳ್ಬೇಕೋ ಫ್ಯಾಕ್ಟ್ ತಿಳ್ಕೊಳ್ಬೇಕು. ಅದು ತಿಳ್ಕೊಳ್ಳಿಲ್ಲ, ದೇವರನ್ನ ಕೇಳ್ಕೊಳ್ಳಿ, ಏನೋ ಈ ಜನ್ಮ ಬ್ಯುಸಿ ಶೆಡ್ಯೂಲ್ ಆಗೋಯ್ತು, ನಿನ್ನ ಬಗ್ಗೆ ತಿಳ್ಕೊಳ್ಳಿಕ್ಕಾಗಲಿಲ್ಲ, ದಯಮಾಡಿ ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಕೇಳಿ ನಿಮ್ಮ ಅಪ್ಲಿಕೇಶನ್ನು ದೇವರಿಗೆ ತಲುಪಿದ್ರೆ ಖಂಡಿತ ಕೊಡ್ತಾನೆ. ಆದರೆ ಯಾರು ಎಕ್ಸಾಮ್ ಹಾಲಲ್ಲಿ ಹೋಗಿ ಮಾಡಬಾರ್ದನ್ನು ಮಾಡ್ತಾರೆ, ಮುಂದಿನ ವರ್ಷವೂ ಎಕ್ಸಾಮ್ ಕಟ್ಟಬಾರ್ದು, ಹಾಗೆ 3-4 ವರ್ಷ ಅವ್ರನ್ನ ಹೊರಹಾಕುವಂತೆ ತಪ್ಪು ತಿಳಿದವರು ಅಂಧಂತಮಸ್ಸಿಗೆ ಹೋಗಿಬಿಡ್ತಾರೆ. ಮರಳಿ ಬಾರದ ನಿತ್ಯ ದುಃಖಪ್ರದವಾದ ನಿತ್ಯ ನರಕಕ್ಕೆ ಹೋಗೋ ಮಾರ್ಗ ದೇವರ ಬಗ್ಗೆ ತಪ್ಪು ಗ್ರಹಿಕೆ, ದೇವರ ಬಗ್ಗೆ ತಪ್ಪು ತಿಳುವಳಿಕೆ. ದೇವರು ಹುಟ್ಟಿದ ತಕ್ಷಣ ಕಂಸನ ಮನೆ ಬಿಟ್ಟು ಯಶೋದೆಯ ಮನೆಗೆ ಹೋದ ಅಂದರೆ ದೇವರಿಗೆ ಭಯ ಇತ್ತು, ಅದಕ್ಕೆ ಹೋದ ಅಂತ ತಿಳ್ಕೊಂಡ್ರೆ ಅಂಧಂತಮಸ್ಸೆ. ದೇವರ ಬಗ್ಗೆ ಹೇಳುವಾಗ ಭಯಕೃತ್ ಭಯನಾಶನಃ, ಭಯವನ್ನು ಉಂಟು ಮಾಡುವವ ಅವನು. ಯಾರಿಗೆ ಭಯವನ್ನು ಕೊಟ್ಟಿರ್ತಾನೋ ಅವರ ಭಯವನ್ನು ಕಳೆಯುವವ, ಅವನೇ ಭಯವನ್ನು ಹೊಂದುವವ ಅಂತ ಇಲ್ಲ. ದೇವರಿಗೆ ಭಯ ಇಲ್ಲ. ಹಾಗಾದರೆ ದೇವರಿಗೆ ಭಯದಿಂದ ಹೋದ, ಇದು ತಪ್ಪು ತಿಳ್ಕೊಳ್ಬಾರ್ದು. ಹಾಗಾದ್ರೆ ಸರಿ ತಿಳುವಳಿಕೆ ಏನು? ದೇವರು ಯಾಕೆ ಹೋದ ಅದನ್ನು ಹೇಳಿ. ಯಾಕೆ ಹೋದಾನ ನೋಡಿ, ಇದು ನಮಗೂ ನಿಮಗೆ ಗೊತ್ತೇ ಆಗಲ್ಲ. ವಾದಿರಾಜರ ಬಾಯಲ್ಲಿ ಕೇಳಿದ್ರೆ ಸ್ಪೆಷಲ್ ಕತೆ. ಭಾಗವತ ಸೇಮ್. ಭಾಗವತ ಏನು ಹೇಳುತ್ತೆ, ಕೃಷ್ಣ ಹುಟ್ಟಿದ ತಕ್ಷಣ ನಂದಗೋಕುಲಕ್ಕೆ ಹೋದ, ಇಷ್ಟೇ ಹೇಳುತ್ತೆ. ಯಾಕೆ ಹೋದ ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಹಾಗಾದ್ರೆ ನಾವು ತಿಳ್ಕೊಳ್ಳೋದು ಹೇಗೆ? ನೀವು ಭಾಗವತ ಕೇಳಬೇಕಾದ್ರೆ ಒಳ್ಳೆಯವ್ರ ಬಾಯಲ್ಲಿ ಕೇಳಿ,
ಸದಾಚಾರವಂತರ ಬಾಯಲ್ಲಿ ಕೇಳಿ, ಜ್ಞಾನಿಗಳ ಬಾಯಲ್ಲಿ ಕೇಳಿ, ಸಿರಿರಮಣ ತವ ಚರಣ ದೊರಕುವುದು ಹೆಂಗಿನ್ನು. ಭಾವಜ್ಞರಲ್ಲಿ ಭಾಗವತ ಕೇಳಲಿಲ್ಲ, ಭಾವಜ್ಞರಲ್ಲಿ ಕೇಳಬೇಕು. ಭಾವಜ್ಞರು ಅಂದ್ರೆ ಯಾರು? ವೇದವ್ಯಾಸ ದೇವರ ಭಾವನೆಯನ್ನು ಬಲ್ಲವರೇ ಭಾವಜ್ಞರು. ವೇದವ್ಯಾಸ ದೇವರು ಭಾಗವತ ಬರೆದವರು, ಅವ್ರ ಭಾವನೆ ಬಲ್ಲವರು ವಾದಿರಾಜರು. ಅವ್ರ ಬಾಯಲ್ಲಿ ಭಾಗವತ ಕೇಳಿದ್ರೆ ಅವ್ರಿಗೆ ಅವ್ರ ಭಾವ ಗೊತ್ತು, ಹೃದಯ ಗೊತ್ತು. ಯಾಕೆ ಹೋದ ಕೃಷ್ಣ ನಂದ ಗೋಕುಲಕ್ಕೆ? ವಾದಿರಾಜರಂತಾರೆ ಯಾಕೆ ಹೋದ ಗೊತ್ತಾ? ಸ್ವವಲ್ಲಭಾಂ ನಂದ ಕಲತ್ರ ಜಾತಾಂ ಮನೋರಮಾಂ ವೀಕ್ಷಿತುಮೇವ ರೋಗ. ಕೃಷ್ಣ ಬೆಳಗ್ಗೆ ತನಕನೂ ಕಾಯಲಿಲ್ಲ. ಈಗ ಯಾವ ಬಸ್ ಇಲ್ಲ, ಮಳೆ ಇವಾಗೆ ನಾನು ಒಂದು 5 ನಿಮಿಷ ಮುಂಚೆ ಯೋಚನೆ ಮಾಡಿದೆ, ಇನ್ನೊಂಚೂರು ಮಳೆ ಜಾಸ್ತಿ ಆದರೆ ಪುರಾಣ ಕ್ಯಾನ್ಸಲ್ ಅಂತ. ಆದರೆ ದೇವರು ರಾತ್ರಿ ಹುಟ್ಟಿದಾಗ ಮಳೆ ಬರ್ತಿತ್ತು, ಮತ್ತು ಬಸ್ ವ್ಯವಸ್ಥೆ, ಕಾರು, ಆಟೋ ಏನಿಲ್ಲ, ತುಂಬಿ ನದಿ ಬೇರೆ ಹರಿತಾ ಇದೆ ಯಮುನಾ. ಇಂಥ ಪ್ರಸಂಗದಲ್ಲಿಯೂ ದೇವರ ಪ್ರೋಗ್ರಾಮ್ ಫಿಕ್ಸ್ ಅಂದರೆ ಫಿಕ್ಸೇ. ಅವನು ಬರುವಾಗೆ ಅಂದ್ಕೊಂಡು ಬಂದಿದ್ದ, ಹುಟ್ಟಿದ ತಕ್ಷಣ ಮಥುರಾಪಟ್ಟಣದಿಂದ ನಂದ ಗೋಕುಲಕ್ಕೆ ಹೋಗ್ಬೇಕು. ಮಳೆ ಬಂದರೂ ಅಷ್ಟೇ, ಗಾಡಿ ಸಿಕ್ಕಿದ್ರು ಅಷ್ಟೇ, ಸಿಗದಿದ್ರು ಹೋಗೋದಂತೂ ಕನ್ಫರ್ಮ್. ಯಾಕೆ ಅರ್ಜೆಂಟ್ ದೇವರಿಗೆ? ರಾತ್ರಿ ಯಾಕೆ ಹೋದ? ಇಲ್ಲ ಬೆಳಗ್ಗೆ ಆದಮೇಲೆ ಹೋಗೋಣ, ಮಳೆ ಬರ್ತಿದೆ, ಹೀಗೆ ಯಾಕೆ ಅಂದ್ಕೊಳ್ಳಿಲ್ಲ? ದೇವರು ತುಂಬ ಅರ್ಜೆಂಟ್ ಇದ್ದಂತೆ. ಏನು ಅರ್ಜೆಂಟ್? ಭಾರಿ ಸೀರಿಯಸ್ ಮ್ಯಾಟ್ರಂತೆ. ಏನಂದರೆ ಮೆತ್ತ ಕೃಷ್ಣ ಹೇಳ್ತಾನೆ, ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನೆಯವರು ಅಲ್ಲಿ ಹುಟ್ಟಿದ್ದಾರೆ ಅನ್ನಂತೆ, ನಮ್ಮ ಮನೆಯವರು ಅಲ್ಲಿದ್ದಾರೆ, ಅವಳನ್ನ ಇಮ್ಮಿಡಿಯೇಟ್ ನೋಡ್ಕೊಂಬಂದ್ಬಿಡ್ತೀನಿ ಒಂದು ಸತಿ. ಅಲ್ಲ ಏನು ಅರ್ಜೆಂಟ್? ನೋಡೇ ಇಲ್ವಾ ನೀವು? ಅನಾದಿ ದಂಪತಿಗಳು. ಈಗ ಮದುವೆ ಆದ ಹೊಸ್ತರಲ್ಲಿ ಇನ್ನೇನು ಮದುವೆ ಆಗ್ತಾರೆ ಅಂತ ಗೊತ್ತಾದಾಗ ಆ ಹುಡುಗ ಹುಡುಗಿ ನೋಡಿದ್ದು ಎಲ್ಲೆಲ್ಲಿ ನೋಡಿದ್ರೂ ಸಾಲದು, ಯಾರ್ಯಾರು ನೋಡಿದ್ರು ಅದೇ ಥರ ಕಂಡ್ರೂ ಕಾಣುತ್ತೆ. ಮದುವೆ ಆಗಿ 60 ವರ್ಷ ಶಾಂತಿ ಆಗಿದೆ, ಅವ್ರು ನೋಡಿದ್ರೂ ತಿರುಗಿಸ್ಕೊಳ್ತಾರೆ ಮುಖ, ಅಯ್ಯೋ ಸಾಕಾಗಿದೆ ನಿಮ್ಮನ್ನು ನೋಡಿ ಅಂತ. ಭಗವಂತ ಈ ಗಂಡ ಹೆಂಡತಿ ಅವ್ಯಾಕೃತ ಗೃಹಸ್ಥರು, ಓಲ್ಡೆಸ್ಟ್ ದಂಪತಿಗಳು ಅಂದ್ರೆ ಇವರೇ. ಆದರೂ ಕೃಷ್ಣ ಹೇಳ್ತಾನೆ ಮನೋರಮಾಂ, ಮನಸ್ಸಿಗೆ ಒಳ್ಳೆ ಆನಂದವನ್ನು ಕೊಡುವ ಹೆಂಡತಿ ಅಲ್ಲಿ ಹುಟ್ಟಿದ್ದಾಳಂತೆ. ಅದಕ್ಕೆ ಅವಳನ್ನು ನೋಡಲಿಕ್ಕೆ ದೇವರು ಹೋದನಂತೆ. ಇದೇನು ಗೊತ್ತಾ, ಆಗ್ತಾನೆ ಮದುವೆ ಆಗಿರುತ್ತೆ, ಜ್ಯೇಷ್ಠ ಮಾಸ, ಚೈತ್ರ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ಮದುವೆ, ಆಷಾಢದಲ್ಲಿ ಮನೇಲಿ ಇರಬಾರ್ದು. ಆ ಹುಡುಗಿ ಎಲ್ಲೋ ಗುಲ್ಬರ್ಗೋ ರಾಯಚೂರೋ ಮದುವೆ ಮಾಡಿಕೊಟ್ಟಿರ್ತಾರೆ, ಮತ್ತು ಆಷಾಢ ಮಾಸ ಅಂತ ಹೋಗ್ತಾಳೆ. ಮದುವೆಯಾಗಿ 5 ದಿನ ಪಾಪ, ಎಷ್ಟು ಬೇಜಾರು. ಕಡೆಗೆ ಆಷಾಢ ಕಳೆದು ಬರ್ತಾಳೆ ಅಂತ ಗೊತ್ತಾದರೆ ಇವನು ಎಷ್ಟೇ ಕೆಲಸ ಇದ್ದರೂ ಬಿಟ್ಟು ರಾತ್ರಿ ಆದರೂ ಕಾಯ್ತಾ ಇದ್ದು ಬಸ್ ಸ್ಟ್ಯಾಂಡಿಂದ ಕರ್ಕೊಂಬರ್ತಾನೆ ಈ ಗಂಡನೇ ಅಂತಾದರೆ ಜನ್ಮಾಂತರದ ಪ್ರೀತಿ ಮಾಡುವ, ಭಕ್ತಿ ಮಾಡುವ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಆಭರಣವಾಗಿ, ಹಾಸಿಗೆಯಾಗಿ ಎಲ್ಲ ರೀತಿಯಿಂದ ಭಗವಂತನಲ್ಲಿ ಪ್ರೀತಿ ಭಕ್ತಿ ಮಾಡುವ ಏಕಾಂತ ಭಕ್ತಳಾದ ರಮಾದೇವಿಯನ್ನು ನೋಡಲಿಕ್ಕೆ ರಾತ್ರಿ ಆದ್ರೇನು ಹಗಲಾದ್ರೇನು ಅಂತ ಇಮ್ಮಿಡಿಯೇಟ್ ಹೋದ್ನಂತ. ಹಾಗಾದ್ರೆ ದೇವ್ರು ಹೋಗಿದ್ದು ಭಯದಿಂದಲ್ಲ, ಹೆಂಡ್ತಿನ ನೋಡಲಿಕ್ಕೆ. ಯಾರದು? ತನ್ನ ಹೆಂಡತಿಯಾದ ದುರ್ಗಾದೇವಿ ಯಶೋದೆಯ ಮಡಿಲಲ್ಲಿ ಹುಟ್ಟಿದ್ದಾಳೆ. ಏನಂದರೆ ಈಗ ಮದುವೆ ಆಗೋ ಟೈಮಲ್ಲೂ ನೋಡಿ, ಹುಡುಗನಿಗೆ ಹುಡುಗಿ ಫೋಟೋ ಕಳಿಸ್ತಾರೆ, ಹುಡುಗಿಗೂ ಹುಡುಗನ ಫೋಟೋ ಕಳಿಸ್ತಾರೆ. ಯಾವ ಫೋಟೋ ಕಳಿಸ್ತಾರೆ? ಹುಡುಗನಿಗೆ ಹುಡುಗಿದು 18-19 ಆದಮೇಲೆ ಫೋಟೋ ಕಳಿಸ್ತಾರೆ. ವಿನ ತೊಟ್ಲಲ್ಲಿ ಹಾಕಿದ ಮಗು ಫೋಟೋ ಕಳಿಸಿರ್ತಾರ? ಕಳಿಸಲ್ಲ ಅಲ್ವಾ? ನಾವು ಫೋಟೋ ನೋಡಿರ್ತೀವಿ ಹುಡುಗಿದು, ಆದರೆ ತೊಟ್ಲಲ್ಲಿ ಮಲಗಿದ್ದು ನೋಡ್ರಲ್ಲ. ದೇವರಂದ ಇದು ಹೆಂಗಿರುತ್ತೆ ನೋಡಬೇಕು ಅಂತ ಹೋದ್ನಂತ. ಅವ ಈಗ ತಾನೇ ಬಂದಿದ್ದಾಳೆ, ಹುಟ್ಟಿದ್ದಾಳೆ, ಹೇಗಿರ್ತಾಳೆ ನೋಡ್ತೀನಿ ಅಂತ. ಹಾಗಾಗಿ ಅರ್ಜೆಂಟ್ ರಾತ್ರಿ ಹೊರಟ. ಅಲ್ಲ ನಿಮಗೆ ಹೆಂಗೆ ಗೊತ್ತಾಯ್ತು ಆಚಾರ್ಯ? ಇದು ನಮಗೆ ಗೊತ್ತಾಗೋದಲ್ಲ, ವಾದಿರಾಜರಿಗೆ ಗೊತ್ತಾಯ್ತು. ಕೃಷ್ಣ ಯಾಕೆ ಹೋದ? ವಾದಿರಾಜರಂದ್ರು ಬನ್ನಿ ನಾವು ಹೇಳ್ತೀವಿ, ನಿಮಗೆಲ್ಲ ಗೊತ್ತಾಗಲ್ಲ ಕೃಷ್ಣನ ಮಹಿಮೆ. ಅವ ಯಾಕೆ ಹೋದ ಅಂದರೆ ಅವ ಹೆಂಡತಿ ಹುಟ್ಟಿದಾಳೆ ನೋಡ್ಲಿಕ್ಕೆ ಓಡೋಗ್ತಾ ಇದ್ದಾನೆ. ಹಾಗಾದ್ರೆ ಹೆಣ್ಣಂದ್ರೆ ಅಂದರೆ ಅಲ್ಲ, ಭಗವಂತನಿಗೆ ಭಕ್ತರಂದ್ರೆ ಅಷ್ಟು. ಅವಳು ಬರೀ ಹೆಂಡತಿ ಅಲ್ಲ, ಏಕಾಂತ ಭಕ್ತಳು. ಅವಳಂತೆ ಭಕ್ತಿ ಮಾಡುವವರು ಯಾರಿಲ್ಲ. ಹಾಗಾಗಿ ಅವಳು ಪ್ರಳಯ ಕಾಲದಲ್ಲಿಯೂ ಭಗವಂತನನ್ನು ಬಿಡೋಲ್ಲ. ಎಲೆಯಾಗಿ, ಜಲವಾಗಿ, ಆಭರಣವಾಗಿ, ಕತ್ತಲಾಗಿ ಭಗವಂತನನ್ನು ಸದಾ ಆಲಿಂಗನ ಮಾಡಿಕೊಂಡಿರ್ತಾಳಂತೆ. ಹಾಗಾಗಿ ಅವಳನ್ನು ಎಂದೂ ನನ್ನನ್ನು ಬಿಡೋಲ್ಲ ಅವಳು. ಆದ ಕಾರಣ ನಾನು ಅವಳನ್ನು ಬಿಡೋಲ್ಲ, ಅವಳು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಕೃಷ್ಣ ಹೊರಟ, ಇವನೇನೋ ಹೊರಟ, ಆದರೆ ಆ ಜೈಲೆಲ್ಲ ಬಂಧನಕ್ಕೆ ಬೀಗ ಹಾಕಿದ್ರು.
ಆದರೆ ಕೃಷ್ಣ ಹೊರಡಬೇಕು ಅಂದ್ಕೊಂಡ ತಕ್ಷಣ ಬಂದಿಖಾನೆಯ ಬಾಗಿಲೆಲ್ಲ ತೆಕ್ಕೊಂಡ್ಬಿಡ್ತು. ಹ್ಯಾಕ್ ತೆಕ್ಕೊಳ್ತು? ಏನಿದು ಮ್ಯಾಜಿಕ್ಕು? ಮತ್ತೆ ವಾದಿರಾಜರು ಹೇಳ್ತಾರೆ, ಅದೇನು ಮ್ಯಾಜಿಕ್ ಗಿಜಿಕ್ಕೇನಲ್ಲ. ಕವಾಟ ಮುದ್ಘಾಟ್ಯ ಗೃಹಾಣಿ ವರ್ತ್ಮಾದದುಕ್ಕಿಲಾಸ್ಮೈ ಮಮ ಬುದ್ಧಿರಿತ್ತಂ. ಬಾಗಿಲು ತೆಗೆದು ಭಗವಂತನಿಗೆ ದಾರಿ ಮಾಡಿಕೊಟ್ರಂತೆ. ಈಗ ಸ್ವಾಮಿಗಳು ಬಂದರೆ ಅಡ್ಡ ಇರೋರನ್ನ ಪಕ್ಕಕ್ಕೆ ಹಾಕಿ ದಾರಿ ದಾರಿ ಅಂತ ದಾರಿ ಮಾಡಿಕೊಡ್ತಾರಲ್ಲ, ಸ್ವಾಮಿಗಳು ಬಂದ್ರೇ ಇಷ್ಟು ದಾರಿ ಮಾಡಿಕೊಡ್ತೀರಿ. ಸ್ವಾಮಿಗಳಿಂದ ಪೂಜಿತನಾದ ಸ್ವಾಮಿ ಇವನು ಬಂದರೆ ದಾರಿ ಮಾಡಿಕೊಡ್ಬೇಕೋ ಬೇಡೋ? ಇವನು ಬಂದಾಗ ಬಾಗಿಲು ಹಾಕಿದ್ರಿ ಏನು ಚೆನ್ನ. ಸ್ವಾಮಿಗಳು ಬಂದಾಗ ಬಾಗಿಲು ಹಾಕ್ಬಿಟ್ರೆ ಮನೆದು ಪಾದ ಪೂಜೆಗೆ ಬನ್ನಿ ಅಂತ ಕರೆದಿರ್ತೀರಿ, ಬರ್ತಾರಾ ಅಂತ ಕಿಟಕಿಲಿ ನೋಡ್ತಿರ್ತೀರಿ. ಅವ್ರು ಬಂದಾಗ ದಡಾರ್ ಅಂತ ಬಾಗಿಲು ಹಾಕ್ಬಿಟ್ರೆ ಹಾಕಲ್ಲ. ಅವ್ರು ಬರೋಕ್ಕೆ ಮುಂಚೆನೇ ಊರಗಲ ಬಾಗಿಲು ತೆಗೆದು ಬಾಗಿಲಲ್ಲೇ ಕಾಯ್ತಿರ್ತೀವಿ. ಹಾಗಾದರೆ ಭಗವಂತ ಬಂದಾಗ ಬೀಗ ಹಾಕಿದ ಬಾಗಿಲನ್ನು ತೆಗೆದವರು ಯಾರು? ಅದಕ್ಕೆ ವಾದಿರಾಜರಂತಾರೆ, ನಂಗನ್ಸತ್ತೆ ಅಂತಾರೆ, ಮಮ ಬುದ್ಧಿರಿತ್ತಂ, ನನ್ನ ಬುದ್ಧಿಗೆ ಹೀಗೆ ಹೊಳಿತಾ ಇದೆ. ಏನಂದರೆ ವನಸ್ಪತೀಶೋ ಬಹಿರಂಭ್ರಮಸ್ತ ತದೀಕ್ಷಣಾರ್ಥಿ ಸ್ವಯಂ ಉದ್ಬಿಭೇದ. ಈ ಬಾಗಿಲು ತೆಗೆದಿದ್ಯಾರಂದರೆ ಔಷಧಿ ವನಸ್ಪತಿಗಳಿಗೆ ಒಡೆಯನಾದ ಚಂದ್ರ. ಆ ಚಂದ್ರ ಆಕಾಶದಲ್ಲಿದ್ದ. ಆಕಾಶದಲ್ಲಿ ಇರೋ ಚಂದ್ರನಿಗೆ ಸುದ್ದಿ ಗೊತ್ತಿತ್ತು. ಏನಂದರೆ ನಮ್ಮ ವಂಶದಲ್ಲಿ, ಚಂದ್ರವಂಶದಲ್ಲಿ ಕೃಷ್ಣ ಹುಟ್ಟುತ್ತಾನೆ. ಕೃಷ್ಣ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಈಗ ತಾನೇ ಹುಟ್ಟಿದ್ದಾನೆ, ಯಾರ್ಯಾರೂ ನೋಡಿಲ್ಲ. ಹಾಗಾದ್ರೆ ಮೊದಲು ನಾನೇ ನೋಡ್ತೇನೆ ಅಂತ ಚಂದ್ರನೇ ಬಂದು ಬಾಗಿಲು ತೆಗೆದ. ಚಂದ್ರ ಬಂದು ಬಾಗಿಲು ತೆಗೆದದ್ದು ಅಂತ ವರ್ಣನೆ ಮಾಡ್ತಾರೆ. ಎಲ್ಲ ಆಯಿತು, ಬಾಗಿಲು ತೆಗೆದು ಹೋದರೆ ಬಾಗಿಲಲ್ಲಿ ಅವರೆಲ್ಲ ತುಂಬ ಜನ ಕಾವಲುಗಾರರಿದ್ದರು. ಅವ್ರು ಎಂಥವ್ರು ಅಂದರೆ ಜನ್ಮದಲ್ಲೇ ನಿದ್ದೆ ಮಾಡಲಾರ್ದವ್ರು. ಅವತ್ತೆಲ್ಲರಿಗೆ ನಿದ್ದೆ. ಎಂಥ ಗಾಢವಾದ ನಿದ್ದೆ ಅಂದರೆ ಈ ಬಾಗಿಲು ತೆಗೆದ ಶಬ್ದ ಆಗಲಿ, ಮಗುನ ಕರ್ಕೊಂಡು ಹೋಗಿದ್ದಾಗಲಿ ಏನೂ ಗೊತ್ತಾಗಲಿಲ್ಲ, ಏನೂ ತೊಂದರೆನೇ ಆಗಲಿಲ್ಲ. ಇದು ಹೇಗಿದು? ನಿಜವಾಗಿಯೂ ತೊಂದರೆ ಆಗಬೇಕು. ಯಾಕಂದರೆ ಮಗು ಹುಟ್ಟಿದ ತಕ್ಷಣ ಅಳಬೇಕು, ಹತ್ತ ಮೇಲೆ ಮಲಗಿದವರು ಏಳಬೇಕು ಅಲ್ವಾ, ಇವೆಲ್ಲ ಆಗಬೇಕಲ್ಲ. ಏನೂ ತೊಂದರೆನೇ ಆಗಲಿಲ್ಲ. ಅನಾಯಾಸವಾಗಿ ಆ ಮಗುವನ್ನು ತಲೆಯಲ್ಲಿ ಹೊತ್ತ ವಸುದೇವ ಹೊರಗೆ ನಡೆದೇ ಬಿಟ್ಟ. ಅಲ್ಲ, ಏನೂ ಪ್ರಾಬ್ಲಮ್ ಆಗಲಿಲ್ವಾ? ನೋಡಿ, ಯಾರು ಬದರಿಗೆ ಹೋಗಿ ಬಂದರು ಅಂದ್ರೇ ಬಂದವ್ರನ್ನ ಕೇಳಿದೆ, ಏನು ತೊಂದರೆ ಆಗಲಿಲ್ವಾ ಅಂತಾರೆ. ಚೆನ್ನಾಗಾಯ್ತಾ ಅಂತ ಕೇಳೋದೇ ಇಲ್ಲ. ಏನು ತೊಂದರೆ ಆಗಲಿಲ್ಲ, ಚೆನ್ನಾಗಾಯ್ತು, ಏನು ಪ್ರಾಬ್ಲಮ್ ಇಲ್ಲಲ್ಲ. ಅಲ್ಲ, ಪ್ರಾಬ್ಲಮ್ ಯಾಕಿರ್ಬೇಕು? ಯಾಕಂದ್ರೆ ಗೊತ್ತಾ, ಒಳ್ಳೆ ಕೆಲಸಕ್ಕೇ ಪ್ರಾಬ್ಲಮ್ ಬರೋದು, ಕೆಟ್ಟ ಕೆಲಸಕ್ಕೆ ಬರೋಲ್ಲ. ಈ ಮದುವೆ ಅಂತ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಅವರಷ್ಟೇ ಏನೋ ಆಚಾರೆ ಹೆಣ್ಣಿಗೆ ಜಾತಕ ನೋಡೋಕೆ ಹೋಗ್ತಾ ಇದ್ದೀನಿ, ಒಂದು ಗಣಪತಿ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಹೋಗೋಣ. ಮದುವೆ ಅಂದರೆ ಒಂದು ಗಣಪತಿ ಪೂಜೆ, ಗೃಹ ಪ್ರವೇಶ ಅಂದರೆ ಒಂದು ಗಣಪತಿ ಪೂಜೆ. ಅದೇ ಈ ಬ್ಯಾಂಕ್ ದರೋಡೆ ಮಾಡೋರು, ಆಚಾರ್ಯ ದರೋಡೆಗೆ ಹೋಗ್ತಾ ಇದ್ದೀನಿ, ಏನೋ ಒಂದು ಗಣಪತಿ ಪೂಜೆ ಮಾಡಿಸಿ ನಿರ್ವಿಘ್ನವಾಗಿ ಆಗ್ಬೇಕಪ್ಪ ಅಂತ ಯಾರು ಕೇಳ್ತಾರ? ಅವು ಏನು ವಿಘ್ನವೇ ಇರಲ್ಲ, ಆರಾಮಾಗಿ ಎಲ್ಲ ಪ್ಲ್ಯಾನ್ ಪ್ರಕಾರ ಆಗಿಬಿಡುತ್ತೆ. ಈ ಪಾಪ ಕಷ್ಟಪಟ್ಟು ಎಷ್ಟೋ ವರ್ಷದಿಂದ ದುಡ್ಡು ಕೂಡ ಹಾಕಿ ಮದುವೆ ಮಾಡಬೇಕು ಅಂತ ಓಡಾಡೋ ಹೆಣ್ಣಿನ ತಂದೆಗೆ ಒಂದರ ಮೇಲೆ ಒಂದು ಪ್ರಾಬ್ಲಮ್, ಏನೋ ಪ್ರಾಬ್ಲಮ್. ಮದುವೆ ಅಂತ ಹೋಗಬೇಕು, ಅವತ್ತು ಬಸ್ಸೇ ಬರಬಾರ್ದು, ಕಡೆಗಿಂದೇನೋ ಅವತ್ತು ಸ್ಟ್ರೈಕ್ ಅಂತ ಆಗಬೇಕು, ಭಾರಿ ಮಳೆ ಆಗಬೇಕು, ಅಡುಗೆಯವರು ಕೈ ಕೊಡಬೇಕು, ಪುರೋಹಿತರು ಟೈಮ್ ಸರಿ ಬರಬಾರ್ದು, ಕರೆಂಟ್ ಹೋಗ್ಬಿಡ್ಬೇಕು. ಇದೆಲ್ಲ ಯಾರಿಗಾಗತ್ತೆ? ಒಳ್ಳೆ ಕೆಲಸ ಮಾಡೋರಿಗೆ. ಶ್ರೇಯಾಂಸಿ ಬಹು ವಿಘ್ನಾನಿ, ಒಳ್ಳೆ ಕೆಲಸಕ್ಕೆ ತುಂಬ ವಿಘ್ನ ಆಗತ್ತಂತೆ. ಏನೂ ವಿಘ್ನ ಆಗಲಿಲ್ಲ, ನಿಮ್ಮ ಕಡೆಯಿಂದ ಒಳ್ಳೆಯ ಕೆಲಸ ಆಯಿತು ಅಂದರೆ ತಿಳ್ಕೊಳ್ಳಿ, ಇದು ನಿಮ್ಮಿಂದಾಗಿದ್ದಲ್ಲ. ದೈವಮೇವ ಪರಂ ಮನ್ಯೆ ಪೌರುಷಂ ನಾತ್ರ ಕಾರಣಂ. ನಮ್ಮ ಯೋಗ್ಯತೆಯಿಂದ ಆದದ್ದಲ್ಲ, ನಮ್ಮ ಒಟ್ಟಿಗೆ ದೇವರಿದ್ದ. ನಾವು ಅಂದ್ಕೊಂಡದ್ದಕ್ಕೆ ಸರಿಯಾಗಿ ದೇವರು ಅಂದ್ಕೊಂಡಿದ್ದ ಅಲ್ಲ, ದೇವರು ಅಂದ್ಕೊಂಡದ್ದಕ್ಕೆ ಸರಿಯಾಗಿ ನಾವು ಅಂದ್ಕೊಂಡ್ವಿ. ನಮ್ಮ ಇಚ್ಛೆ ಅಲ್ಲ, ದೇವರ ಇಚ್ಛೆಗೆ ಸರಿಯಾಗಿ ನಮ್ಮ ಇಚ್ಛೆ ಬಂತು, ಹೀಗಾಗಿ ಕೆಲಸ ಆಯ್ತೇ ವಿನಃ ಅಲ್ಲಿ ದೇವರ ಇಚ್ಛೆಯೇ ಪ್ರಧಾನ ವಿನಃ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಹಾಗಾದ್ರೆ ನಿಮ್ಮ ಚಿತ್ತಕ್ಕೆ ಬಂದದ್ದು ಏನಾದರೂ ನಡೀತು ಅಂತಾದರೆ ತಿಳ್ಕೊಳ್ಳಿ, ಅದು ನಿಮ್ಮ ಚಿತ್ತದಿಂದ ಆದದ್ದಲ್ಲ, ದೇವರ ಇಚ್ಛೆ ಹಾಗೇ ಇತ್ತು. ದೇವರೇ ನಿನ್ನ ಅನುಗ್ರಹದಿಂದ ಇದು ಒಳ್ಳೇದಾಯಿತು ಇಷ್ಟು ಅಂದ್ಕೊಳ್ಬೇಕೇ ವಿನ ನಾನು ಎಷ್ಟು ಕಷ್ಟಪಟ್ಟೆ, ನಾನು ಇಷ್ಟು ಕಷ್ಟಪಡದೇ ಇದ್ರೆ ಈ ಪ್ರೋಗ್ರಾಮ್ ಹೀಗಾಗ್ತಿತ್ತ, ನಾ ಮಾಡಿದ್ದಕ್ಕಾಯಿತು, ನಾ ಬಡ್ಕೋತಿರ್ತೀನಿ. ಈ ವಾದಿರಾಜರು ಹೇಳ್ತಾರೆ, ವಸುದೇವ ಕೃಷ್ಣನ್ ಹೊತ್ಕೊಂಡು ಹೋದರೆ, ಕರ್ಕೊಂಡು ಹೋದರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ.
ಯಾಕೆ ಆಗಲಿಲ್ಲ? ನಾವು ಒಳ್ಳೆ ಕೆಲಸ ಅಂತ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ವಸುದೇವನಿಗೆ ಏನೂ ತೊಂದರೆ ಆಗಲಿಲ್ಲ. ತೊಂದರೆ ಆಗದೆ ಇರಲಿಕ್ಕೆ ಏನು ಕಾರಣ? ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ತೊಂದರೆ ಆಗಬಾರ್ದು ಅಂತಾದರೆ ಏನು ಮಾಡಬೇಕು? ಎರಡಕ್ಕೂ ಒಂದೇ ಉತ್ತರ ಕೊಡ್ತಾರೆ ವಾದಿರಾಜರು, ಭಾಳ ಅದ್ಭುತವಾದ್ದು. ಕರೇ ನಿದಾಯಾದ್ಭುತ ಬಾಲಮೇನಂ ಅಬುದ್ಬಹಿರ್ನಿಸ್ಸರತೋಸ್ಯ ಶೌರೇ ನ ತದ್ಗೃಹದ್ವಾರ ಗಣೋಂತರಾಯ ಕರಸ್ತದೇವಸ್ಯ ಕುತೋಂತರಾಯ. ಅದ್ಭುತ ಬಾಲಕಂ, ಪರಮಾದ್ಭುತನಾದ ಆಶ್ಚರ್ಯ ಕೃಷ್ಣನನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಗೆ ವಸುದೇವ ಹೊರಟ. ಆದರೆ ಆ ಕಾರಾಗೃಹದ ಬಾಗಿಲಲ್ಲಿರುವ ಯಾವುದೇ ಸೈನಿಕನಾಗಲಿ ಕಾವಲುಗಾರನಾಗಲಿ ಅವನಿಗೆ ತೊಂದರೆನೇ ಮಾಡಲಿಲ್ಲಂತೆ, ಅನಾಯಾಸವಾಗಿ ಹೊರಟೋದ್ನಂತೆ. ಇದು ಹೇಗೆ? ಆದಿರಾಜರು ಹೇಳ್ತಾರೆ, ಕರಸ್ತ ದೇವಸ್ಯ ಕುತೋಂತರಾಯ. ದೇವರನ್ನೇ ಕೈಯಲ್ಲಿ ಹಿಡಿದಿದ್ದಾನೆ ಅಂದಮೇಲೆ ಪ್ರಾಬ್ಲಮ್ ಎಲ್ಲಿ ಬರಲಿಕ್ಕೆ ಸಾಧ್ಯ? ನೋಡಿ, ನಮಗಿದು ಹಾಗೆ ಹೇಳಿದ್ರೆ ಗೊತ್ತಾಗಲ್ಲ. ಕೆಲವರು ಏನೋ ಒಂದು ಅಪ್ಲಿಕೇಶನ್ ಗೌರ್ಮೆಂಟ್ ಕೆಲಸಕ್ಕೆ ಹಾಕ್ಕೊಂಡಿರ್ತಾರೆ, ಏನೋ ಮನೆ ಸ್ಯಾಂಕ್ಷನ್ನೋ ಇನ್ಯಾವುದಕ್ಕೋ ಹಾಕಿ ವರ್ಷಾನುಗಟ್ಲೆ ಆದರೂ ಅವ್ರ ಫೈಲ್ ಮೂವೇ ಆಗಲ್ಲ, ಮುಂದೆನೇ ಹೋಗಲ್ಲ. ಅದೇ ಪಕ್ಕದ ಮನೆಯವ್ರು ಹಾಕ್ತಾರೆ, ಅವ್ರಿಗೆ ಹಾಕಿ ಒಂದು ವಾರಕ್ಕೆ ಸ್ಯಾಂಕ್ಷನ್ ಆಗುತ್ತೆ, ಮನೆಯೂ ಕಟ್ಟಿಸ್ಬಿಡ್ತಾರೆ. ಈ ಪಕ್ಕದವನಿಗೆ ಆಶ್ಚರ್ಯ, ಅಲ್ರಿ ನಾವು ನಿಮ್ಮ ಹಾಗೆ ಮಾಡಿದ್ವಿ, ಎಲ್ಲ ಹಾಕಿದ್ವಿ, ನಮಗೆ ಮಾತ್ರ ಬರಲಿಲ್ಲ, ನಿಮಗಿಷ್ಟು ಇಮ್ಮಿಡಿಯೇಟಾಗಿ ಹೇಗಾಯಿತು? ಅದಕ್ಕೆ ಅವನಂತಾನೆ, ಅಯ್ಯೋ ನಮ್ಗೆ ಎಂ ಪಿನೇ ಕೈಯೊಳಗಿದ್ದಾರೆ ಅಂತ. ಅಲ್ಲ, ಎಂ ಪಿ ಕೈಯೊಳಗಿದ್ರೇ ಎಲ್ಲ ಕೆಲಸ ನೋ ಪ್ರಾಬ್ಲಮ್ ಅನ್ನೋದಾದರೆ, ಮುಖ್ಯ ಪ್ರಾಣ ಅವನಿಗೂ ನಿಯಮನ ಮಾಡುವ ಭಗವಂತನೇ ಕೈಯಲ್ಲಿರುವಾಗ ಮತ್ತೇನು ಪ್ರಾಬ್ಲಮ್ ರೀ? ಏನು ಗೊತ್ತಾ, ನಮಗೆ ಪ್ರಾಬ್ಲಮ್ ಯಾಕೆ ಗೊತ್ತಾ? ನಾವು ಯಾರ್ಯಾರನ್ನೋ ಬುಟ್ಟಿಗೆ ಹಾಕ್ಕೊಳ್ಳೋ ಪ್ರಯತ್ನ ಮಾಡಿರ್ತೀವಿ, ಯಾರ್ಯಾರ್ದೋ ಕೈ ಹಿಡ್ಕೊಂಡಿರ್ತೀವಿ. ನಮಗೇನು ರೀ, ಅವರಿದ್ದಾರೆ ಎಲ್ಲ ನೋಡ್ಕೊಳ್ತಾರಪ್ಪ, ನಮಗೇನು ಅವರಿದ್ದಾರೆ ಎಲ್ಲ ನೋಡ್ಕೊಳ್ತಾರೆ. ದೇವರೊಬ್ಬನನ್ನು ಬಿಟ್ಟು ಎಲ್ಲರನ್ನೂ ನಂಬಿರ್ತೀವಿ, ಅದಕ್ಕೆ ನಂಬಿದವರೆಲ್ಲ ಕೈ ಕೊಡ್ತಾರೆ. ಕೈ ಕೊಡದೆ ನಂಬಿಕೆಗೆ ಯೋಗ್ಯನಾದ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಯಾರದು? ಭಗವಂತ ಮಾತ್ರ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ವಸುದೇವ ನಂಬಿದ, ದೇವರನ್ನೇ ಕೈಯಲ್ಲಿ ಹಿಡಿದ, ಯಾವ ತೊಂದರೆ ಇಲ್ಲ. ಇವತ್ತು ನಮ್ಮದು ತುಂಬ ಜನ ಅಂತ, ಆಚಾರ್ಯ ವಸುದೇವನಿಗೇನೋ ಕೃಷ್ಣ ಇದ್ದ ಹಿಡ್ಕೊಂಡ, ನೋ ಪ್ರಾಬ್ಲಮ್, ನಾವೆಲ್ಲಿ ಹಿಡ್ಕೊಳ್ಳೋಣ ಅನ್ಬೇಡಿ. ನಿಮಗೂ ಕೃಷ್ಣ ಇದ್ದಾನೆ. ಕೃಷ್ಣ ಅಂದರೆ ಭಾಗವತನೇ ಕೃಷ್ಣನ ಪ್ರತಿರೂಪ. ಸರ್ವೇ ವರ್ಣಾಃ ಕೃಷ್ಣಮೂರ್ತ ವಾಂಗ್ಮಯ ಮೂರ್ತಯ. ಎಲ್ಲ ಅಕ್ಷರಗಳು ಕೂಡ ಒಂದೊಂದು ಕೃಷ್ಣನ ಪ್ರತಿಮೆ ಅಂತೆ. ನೀವು ಕೈಯಲ್ಲಿ ಭಾಗವತ ಹಿಡೀರಿ, ಯಾವ ಅಂತರಾಯವೂ ಇಲ್ಲ, ಯಾವ ಪ್ರಾಬ್ಲಮ್ಮೂ ಇಲ್ಲ. ಆಚಾರ್ಯ ಎಲ್ಲೋದ್ರೂ ಭಾಗವತ ಹಿಡ್ಕೊಂಡೆ ಹೋಗ್ಬೇಕಾಚಾರ್ಯ, ಕೃಷ್ಣನ ಹಿಡ್ಕೊಂಡೆ ಹೋಗ್ಬೇಕಾಚಾರ್ಯ. ಎಲ್ಲಿ ಹೋದರೂ ಕೈಯಲ್ಲಿ ಹಿಡ್ಕೋಬೇಡಿ, ತಲೆ ಒಳಗೆ ಹಿಡ್ಕೊಳ್ಳಿ. ದೇವರ ಪಾದವನ್ನು ತಲೆಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಪಾದ ಅಂದರೂ ಒಂದೇ, ಪದ ಅಂದರೂ ಒಂದೇ. ಪದ ಅಂದರೆ ದೇವರ ಸ್ಮರಣೆ. ದೇವರ ಸ್ಮರಣೆಯೊಂದಿಗೆ ಎಲ್ಲ ಕರ್ಮ ಮಾಡಿ ನಿಮಗೂ ಯಾವ ವಿಘ್ನವೂ ಇಲ್ಲ. ದೇವರನ್ನು ಮರೆತು ಮಾಡಿರ್ತೀರಿ, ಅದಕ್ಕೆ ಎಲ್ಲ ವಿಘ್ನ. ಯಾರು ದೇವರನ್ನು ನಂಬಿ ಮುಂದೆ ಹೋಗ್ತಾನೆ, ದೇವರಿದ್ದಾನೆ. ನಮಗೇನು ಗೊತ್ತಾ, ಎಲ್ಲ ನಾ ಮಾಡಬೇಕು ಅನ್ನೋದೇ ನಮ್ಮ ತಲೆ ಮೇಲೆ ದೊಡ್ಡ ಭಾರ. ಭಗವಂತನನ್ನು ನಂಬಿದವರಿಗೆ ಈ ಭಾರ ಇಲ್ಲ. ನಂದೇನದೋ ಸ್ವಾಮಿ, ನಿಂದೇ ಇದೆಯಲ್ಲ, ನೀನೇ ಮಾಡಿಸೋದು. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇವ ನಾಣ್ಯತಾ. ಭಗವಂತ, ನಾನೇನು ಮಾಡಲಿಕ್ಕೆ ಸ್ವತಂತ್ರನಲ್ಲ, ನೀನು ಒಳಗೆ ನಿಂತು ಏನು ಮಾಡಿಸ್ತೀಯೋ ಅಷ್ಟನ್ನೇ ಮಾಡಿರುವೋ ನಾನು. ಆದ್ದರಿಂದ ಮಾಡೋದೆಲ್ಲ ನೀನೇ ಆದಮೇಲೆ ನಂದೇನು ಜವಾಬ್ದಾರಿ ಇದೆ ಸ್ವಾಮಿ, ನೀನು ಮಾಡಿಸ್ತೀಯೋ ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ ಹೊರಟವನಿಗೆ ಯಾವ ಭಯವೂ ಇಲ್ಲ. ಇದೊಂದಾದರೆ ಇನ್ನೊಂದು ಏನು ಗೊತ್ತಾ, ಯಾರು ಕರಸ್ತ ಕೃಷ್ಣದೇವಸ್ಯ ಕುತೋಂತರಾಯ. ಇಲ್ಲಿ ಕರಸ್ತ, ನಾವು ಕರಸ್ತ ಅಲ್ಲ, ಮನಸ್ಥ. ನೀವು ಮನಸ್ಸಿನಲ್ಲಿ ದೇವರ ಸ್ಮರಣೆ ಇರಲಿ, ನಿಮಗೆ ಯಾವ ವಿಘ್ನವೂ ಬರಲ್ಲ. ಏನು ಗೊತ್ತಾ, ದೇವರ ಸ್ಮರಣೆಗೆ ಹೊರಟಾಗಲೇ ವಿಘ್ನ ಬರೋದು. ಆಚಾರ್ಯ ನೀವು ಹೇಳಿದ ನಿಜ, ದೇವರ ಸ್ಮರಣೆ ಮಾಡ್ಲಿಕ್ಕೆ ಕೂತಾಗಲೇ ವಿಘ್ನ ಬರುತ್ತೆ. ಹಾಗಾದ್ರೆ ಏನು ಮಾಡಬೇಕು?
ನಿತ್ಯದಲ್ಲಿ ಭಗವಂತನ ಪೂಜೆ ಮಾಡಬೇಕಂತ. ಕರಸ್ಥ ದೇವಸ್ಯ, ಪ್ರತಿನಿತ್ಯದಲ್ಲಿ ಕೃಷ್ಣನನ್ನು ಮುಟ್ಟಬೇಕಂತ. ಸಾಲಿಗ್ರಾಮ ಶಿಲಾಸ್ಪರ್ಶಂ ಯೇ ಕುರುವಂತಿ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾಸವಾಸವ. ನಿತ್ಯದಲ್ಲಿ ನಿಮಗೆ ಕೋಟಿ ಕೆಲಸ ಇರಲಿ. ತುಂಬ ಇವತ್ತು ಯಾರೋ ಒಬ್ಬರು ಮಠಕ್ಕೆ ಬಂದಿದ್ದರು, ಮಾತಾಡ್ತಾ ಆ ಸಣ್ಣ ಹುಡುಗ ಅವನ್ನ ಇನ್ನೊಬ್ಬರು ಕೇಳಿದ್ರು ಸಂಧ್ಯಾವನೆ ಮಾಡ್ತಾನ ಅಂತ. ಅದಕ್ಕೆ ಅವರಮ್ಮ ಉತ್ತರ ಕೊಡ್ತಿದ್ರು, ಅಯ್ಯೋ ಆಚಾರ್ಯ ಟೈಮೇ ಇಲ್ಲ ಅಂದರು. ಭಾರಿ ಮೋಸ ಅದು. ಸಂಧ್ಯಾವನೆಗೆ ಟೈಮ್ ಇಲ್ಲ, ದೇವರ ಪೂಜೆಗೆ ಟೈಮ್ ಇಲ್ಲ, ಅವೆಲ್ಲ ಬಹಳ ಮೋಸ. ಟೈಮ್ ಇಲ್ಲ ಅಂತ ಅನ್ನಲೇಬಾರ್ದು. ನೀವು ಗಂಟೆಗಟ್ಟಲೆ ಮಾಡ್ತಾ ಕೂತ್ಕೋಬೇಡಿ. ಒಂದು 5 ನಿಮಿಷವೋ 10 ನಿಮಿಷವೋ ಎಷ್ಟು ಸಾಧ್ಯವೋ ಅಷ್ಟು ಒಟ್ಟು ಪೂಜೆ ಬಿಡಬಾರ್ದು, ಮಾಡಲೇಬೇಕು. ನಿತ್ಯದಲ್ಲಿ ಸಾಲಿಗ್ರಾಮದ ಸ್ಪರ್ಶ ಆಗಲೇಬೇಕು. ನೀವು ಮಾಡಿ ಏನೋ ಚೂರು ಪಾರು ಹೆಚ್ಚು ಕಮ್ಮಿ ಇದ್ದರೆ ದೇವರು ಹೋಲಿ ಬಿಡು ಪರವಾಗಿಲ್ಲ, ಹೋಗಲಿ ಬಿಡು ಪರವಾಗಿಲ್ಲ ಅಂತಾನೆ. ಮಾಡೇ ಇಲ್ಲ ಅಂದರೆ ಬಿಡಲ್ಲ ಅಂತ. ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ದೇವ್ರನ್ನ ಕೇಳ್ಕೊಳ್ಬೋದು. ತಪ್ಪು ಸಾಸಿರವ ಒಪ್ಪಿಕೊಳ್ಳುವ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಇನ್ನು ಎನ್ನ ಅವಗುಣಗಳ ಎಣಿಸದೆ ತಿಮ್ಮಪ್ಪ ಕಾಯೋ ನೀನು ಅಂತ ಕೇಳ್ಬೋದು. ನಾವು ಮಾಡೇ ಇಲ್ಲ ಅಂದರೆ ಕೇಳಲಿಕ್ಕೇನಿದೆ. ನಿತ್ಯದಲ್ಲಿ ಆ ಕೈಯಲ್ಲಿ ಸಾಲಿಗ್ರಾಮವನ್ನು ಮುಟ್ಟಬೇಕು. ಯಾಕಂದರೆ ಈ ಕೈ ಪ್ಯೂರ್ ಆಗಬೇಕು, ಮನಸ್ಸು ಪ್ಯೂರ್ ಆಗಬೇಕು, ಮಾತು ಪವಿತ್ರ ಆಗಬೇಕು. ಮೈ ಮಾತು ಮನಸ್ಸು 3 ಪವಿತ್ರ ಆಗಬೇಕಾದ್ರೆ ಪವಿತ್ರತಮವಾದ ಭಗವಂತನನ್ನು ಮುಟ್ಟಬೇಕು. ಅದನ್ನು ಮುಟ್ಟಿ ನಾವೆಲ್ಲ ಪವಿತ್ರರಾಗಬೇಕು. ನಿತ್ಯದಲ್ಲಿ ಭಗವಂತನ ಆರಾಧನೆ ಮಾಡಬೇಕು. ಅವರಿಗೆ ಯಾವ ಅಂತರಾಯ ಅಂದರೆ ವಿಘ್ನಗಳು ಕೂಡ ಜೀವನದಲ್ಲಿ ಬರೋಲ್ಲ. ಅಂದರೆ ಬರೋದೇ ಇಲ್ಲ ಅಲ್ಲ, ಬಂದರೂ ಅವ್ರ ಜೊತೆಗೆ ಭಗವಂತ ಇರ್ತಾನೆ, ಅವರನ್ನ ಉದ್ಧಾರ ಮಾಡ್ತಾನೆ, ಅವರಿಗೆ ಎದುರಿಸುವ ತಾಕತ್ತು ಭಗವಂತ ಕೊಡ್ತಾನೆ. ನೀವು ಬರೀ ಪೂಜೆ ಅಲ್ಲ, ನಿತ್ಯದಲ್ಲಿ ಕೃಷ್ಣನ ಆರಾಧನೆ ಮಾಡಿದವರು ಪಾಂಡವರು. ಮಮ ಪ್ರಾಣಾಹಿ ಪಾಂಡವ ಅಂತ ಕೃಷ್ಣನೇ ಹೇಳಿದ. ಕೃಷ್ಣನ ಇಂಥ ಏಕಾಂತ ಭಕ್ತರಿಗೂ ಜೀವನದ ಒಳಗೆ ತುಂಬ ಕಹಿ ಘಟನೆಗಳು, ಅವಮಾನಗಳು, ಕಷ್ಟಗಳು ಎಲ್ಲ ಬಂದರೂ ಕೂಡ ಅವರು ಎದುರಿಸಿದ್ರು. ಹೇಗೆ? ಕೃಷ್ಣ ಜೊತೆಯಲ್ಲಿದ್ದ, ಕೃಷ್ಣನ ಅನುಗ್ರಹ ಇತ್ತು. ಹಾಗಾದರೆ ದೇವರ ಸ್ಮರಣೆ ಮಾಡುವವರಿಗೂ ದೇವರ ಭಕ್ತರಿಗೂ ತೊಂದರೆ ತಾಪತ್ರಯ ಬರುತ್ತೆ, ಆದರೆ ಅವರಿಗೆ ಎದುರಿಸುವ ತಾಕತ್ತನ್ನು ಭಗವಂತ ಕೊಡ್ತಾನೆ. ನಾವು ಬೇಡ ಅಂತ ಹೇಳೋ ಹಾಗಿಲ್ಲ, ಕಷ್ಟಗಳೇ ಬೇಡ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಬಯಸದಿದ್ದರೂ ಜೀವನದಲ್ಲಿ ಸುಖ ಬರುವಂತೆ, ಬಯಸದಿದ್ದರೂ ಕೂಡ ಕಷ್ಟಗಳು ಬಂದೇ ಬರುತ್ತೆ. ಹೇಗೆ ಕಷ್ಟಗಳು ಕೇಳದಿದ್ರೂ ಬಂದೇ ಬರುತ್ತೋ ಹಾಗೆ ಸುಖವೂ ಬಂದೇ ಬರುತ್ತೆ. ಈ ಸುಖ ಮತ್ತು ದುಃಖ ನಾವು ಬಂದ ಮೇಲೆ ಪಡೆಯುವಂಥದ್ದಲ್ಲ, ಬರಲಿಕ್ಕೆ ಮುಂಚೆನೇ ಫಿಕ್ಸ್ ಆದ ಪ್ರೋಗ್ರಾಮ್. ಯಾವ್ಯಾವ ಕಾಲಕ್ಕೆ ಏನೇನು ಸುಖ ಏನೇನು ದುಃಖ ದೇವರು ಫಿಕ್ಸ್ ಮಾಡಿದ್ದಾನೆ. ನಾವು ದೇವರನ್ನು ಕೇಳಬೇಕಾದ್ದು ಸುಖ ಕೊಡು ದುಃಖ ಕೊಡು ಅಲ್ಲ, ನೀನು ಸಖನಾಗಿ ನನ್ನ ಜೊತೆಗಿರು. ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಹಾಗನ್ಬೇಕಾರೆ ಆ ಭಗವಂತನನ್ನು ಮುಟ್ಟಬೇಕು, ನಿತ್ಯದಲ್ಲಿ ಮುಟ್ಟಬೇಕು. ಕೋಟಿಂಬಿಹಾಯ ಶಿವಪೂಜನಂ. ನಿಮಗೆ ಎಷ್ಟು ಕೆಲಸ ಇರಲಿ, ವಿಹಿತ ಕರ್ಮವನ್ನು ಬಿಡಬಾರ್ದು. ಮಾಡಬೇಕಾದ್ದನ್ನು ಬಿಟ್ಟು ಇನ್ಯಾವ್ಯಾವುದೋ 100 ಕೆಲಸ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ಹೇಗೋ ಬ್ರಾಹ್ಮಣನಿಗೆ ವಿಹಿತವಾದ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಇದೆಲ್ಲ ನಿತ್ಯದಲ್ಲಿ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ಆ ವಸುದೇವ ಕೈಯಲ್ಲಿ ದೇವರನ್ನು ಹಿಡಿದು ಹೊರಟಾಗ ಯಾವ ವಿಘ್ನ ಇಲ್ಲಂತ. ಹಾಗಾದರೆ ನೀವು ಸಾಧನಾ ಮಾರ್ಗದಲ್ಲಿ ಹೊರಟಿದ್ದೀರಿ, ದೇವರ ಮನೆಗೆ ಹೋಗಬೇಕು ಅಂತ ನಿಮ್ಮ ಪ್ರಯಾಣ ತುಂಬ ದೂರದ ದಾರಿಯನ್ನು ಕ್ರಮಿಸಬೇಕಾಗಿದೆ. ಈ ದಾರಿಯಲ್ಲಿ ಬಹಳ ಅನೇಕ ತೊಂದರೆ ತಾಪತ್ರಯ. ನೋಡಿ, ಧನ ಹಿಡ್ಕೊಂಡು ಹೋದರೆ ಪ್ರಾಬ್ಲಮ್, ಅವರು ಇವರು ಕಳ್ಳರು ಬರ್ತಾರೆ. ಸಾಧನ ಹಿಡ್ಕೊಂಡು ಹೋದರೂ ಕಳ್ಳರು ಬರ್ತಾರೆ. ಆ ಕಳ್ಳರು ಯಾರು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವೆಲ್ಲ ಧನ ಸಾಧನದ ಒಟ್ಟಿಗೆ ಬರುವ ಕಳ್ಳರು. ಕಳ್ಳರ 5-6 ಮಂದಿ ಸುಳ್ಳು ಹೇಳಿ ತಪ್ಪಿಸ್ಯಾರೋ ದಾರಿ. ನೀವೆಲ್ಲೋ ಹೋಗ್ತಿರ್ತೀರಿ, ನಿಮ್ಮ ಕೈಯಲ್ಲಿರೋ ದುಡ್ಡು ಧನ ಅಥವಾ ಸಾಧನ ಇದನ್ನು ಅಪಹಾರ ಮಾಡಲಿಕ್ಕೆ ನಿಮಗೆ ರಾಂಗ್ ರೂಟ್ ತೋರಿಸ್ತಾರೆ. ನೀವು ರಂಗನ ರೂಟಲ್ಲಿ ಹೋಗ್ತಿರ್ತೀರಿ, ಆ ಕಾಮಕ್ರೋಧಗಳು ನಿಮ್ಮನ್ನು ರಾಂಗ್ ರೂಟ್ಗೆ ಎಳ್ಕೊಂಡು ಬಿಡುತ್ತೆ. ಹಾಗೆ ಎಳ್ಕೊಳ್ಬಾರ್ದು ಅಂದರೆ ರಂಗನ್ ಬಿಡಬಾರ್ದು. ಕರಸ್ಥ ದೇವಸ್ಯ ಕುತೋಂತರಾಯ. ನೀವು ದೇವರನ್ನು ಹಿಡಿದು ಸಾಧನೆ ಮಾಡ್ತಾ ಹೋಗ್ಬೇಕು.
ನೀವು ಮಾಡುವ ಎಲ್ಲ ಸಾಧನೆಗಳ ಫಲವಾಗಿ ಭಗವಂತನ ಪಾದ ಸಿಗಬೇಕಾದ್ರೆ ಸಾಧನೆ ಮಾಡುವಾಗ ದೇವರನ್ನು ಮರೆತು ಸಾಧನೆ ಮಾಡಬೇಡಿ. ಏನು ಸ್ನಾನ ಮಾಡಿದ್ರಿ, ಗಂಗಾ ಸ್ನಾನ, ಏನೋ ದೇವರೇ ನಿನ್ನ ದಯ ಬರಬೇಕು ಅನ್ನೋ ಮನಸ್ಸು ಕೊಟ್ಟೆಯಲ್ಲಪ್ಪ, ಅದೇ ದೊಡ್ಡದು. ಬಂದಾಗ ಅಂದ್ಕೊಳ್ತೀವಿ ಹೋಗಬೇಕು ಅಂತ, ಹೋಗೋ ಟೈಮಿಗೆ ನೂರಾರು ಪ್ರಾಬ್ಲಮ್, ಆಗೇನು ಮಾಡಲಿಲ್ವಲ್ಲ, ಅದೇ ದೊಡ್ಡದು. ಆರೋಗ್ಯ ಕೊಟ್ಟೆಯಲ್ಲ, ನಿನ್ನ ಅನುಗ್ರಹ. ಮತ್ತಿಲ್ಲಿ ಬಂದ ಮೇಲೆ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಎಲ್ಲ ನಿಂದು, ನೀನಿಲ್ಲ ಅಂದರೆ ಎಲ್ಲಿ ಸ್ನಾನ ಎಲ್ಲಿ ಇದು ಎಲ್ಲ ನಿಂದೆ. ಇಷ್ಟಂದು ಬಿಟ್ಟರೆ ನಿಮ್ಮ ಸಾಧನೆ ಕ್ಲಿಕ್ ಆಯಿತು, ದೇವರಿಗೆ ತಲುಪ್ತು. ಎಷ್ಟು ಕಷ್ಟಪಟ್ಟು ಬಂದೆ, ನಮ್ಮಲ್ಲಿ ಯಾರೂ ಬರಲಿ, ಆ ಕಡೆಗೆ ನಾನು ಹಠ ಹಿಡಿದು ಬರಲೇಬೇಕಂತ ಬಂದೆ, ನಾನು ಮುಳುಗಿದೆ ಮಾಡಿದೆ ಅಷ್ಟೆ. ನಾನು ಅಂದ್ರಿ ಹೋಯ್ತು. ದೇವರನ್ನು ಮರೆತು ಮಾಡಿದ ಸ್ನಾನ, ದಾನ, ಜಪ, ತಪ ಇದಕ್ಕೆ ಸ್ವರ್ಗ ಫಲವೇ ವಿನಃ ಭಗವಂತನ ಮನೆ ಫಲ ಆಗೋಲ್ಲ. ದೇವರನ್ನು ಮರಿಬೇಡಿ, ದೇವರನ್ನು ಮನಸ್ಸಿನಲ್ಲಿಟ್ಟು ಕರ್ಮ ಮಾಡಿ. ಮನಸ್ಥ ಕೃಷ್ಣಸ್ಯ ಕುತೋಂತರಾಯ, ಇಲ್ಲಿ ಕರಸ್ಥ ಕೃಷ್ಣಸ್ಯ, ಅವನಿಗೆ ದೇವರನ್ನು ಕೈಯಲ್ಲಿ ಹಿಡಿಯುವ ಯೋಗ್ಯತೆ ಇದೆ. ನಮ್ಮ ಕೈ ಅಷ್ಟು ಪವಿತ್ರ ಇಲ್ಲ. ತುಂಬ ಜನ ಹೇಳ್ತಾರೆ ದೇವ್ರ ಪೂಜೆ ಮಾಡಿದ್ರ, ಅಯ್ಯೋ ನಾನು ಪೂಜೆ ಮಾಡಲ್ಲ ಆಚಾರ್ಯ. ಯಾಕೆ, ಏನಾಗಿದೆ ನಿಮಗೆ? ಇಲ್ಲ ನನಗೇನಾಗಿಲ್ಲ, ಆರೋಗ್ಯ ಇದೆ, ಎಲ್ಲ ಇದೆ, ನಾನು ಹೊರಗೆಲ್ಲ ತಿಂತೀನಲ್ವಾ ಅದಕ್ಕೆ ಮಾಡಲ್ಲ ಅಂತಾರೆ. ಮತ್ತು ನಾನು ಸ್ವಲ್ಪ ಆಫೀಸಲ್ಲಿ ಇರ್ತೀವಲ್ಲ ಅದಕ್ಕೆ ನಮಗೆ ಗಿಲ್ಟಿ. ಈ ಕೈಯನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಈ ಕೈಯಲ್ಲೇ ಸಾಲಿಗ್ರಾಮ ಮುಟ್ಟಬೇಕಿದೆ. ಈ ಕೈ ಕೊಳಕಾದರೆ ಸಾಲಿಗ್ರಾಮ ಮುಟ್ಟುವ ಯೋಗ್ಯತೆ ಕಳ್ಕೊಳ್ತೀವಿ. ಹಾಗಾದರೆ ಕೈ ಪವಿತ್ರ, ಮನಸ್ಸು ಪವಿತ್ರ, ಮಾತು, ತನು, ಮನ ಇದೆಲ್ಲ ಪವಿತ್ರ ಆಗಬೇಕು. ಆಗಿ ಭಗವಂತನನ್ನು ಮುಟ್ಟಬೇಕು. ಸಾಧನ ಮಾರ್ಗಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ತೋರಿಸ್ಲಿಕ್ಕೆ ಅನೇಕ ಕತೆಗಳ ಆಕಾರ ಕೃಷ್ಣನ ಒಂದೊಂದು ಕತೆ. ವಸುದೇವ ಕೃಷ್ಣನನ್ನು ಕೈಯಲ್ಲಿ ಹಿಡಿದು ಹೊರಟ ಅಂದರೆ ಅವನಿಗೆ ಯಾವ ವಿಘ್ನವೂ ಇಲ್ಲ. ಹಾಗೆ ನೀವು ಭಗವಂತನ ಅರಮನೆಗೆ ಹೋಗಬೇಕಾದ್ರೆ ಅನೇಕ ಜನ್ಮಗಳ ಸಾಧನೆಯ ದಾರಿಯಲ್ಲಿ ದೇವರನ್ನು ಮರೆತು ಹೋಗಬೇಡಿ. ದೇವರ ನೆನಪಿನೊಂದಿಗೆ ಹೋದರೆ ಮುಕುಂದನ ಮಂದಿರಕ್ಕೆ ತಲುಪಬಹುದು. ಮುಕುಂದನನ್ನು ಮರ್ತ್ರಿ ಎಲ್ಲಿ ಹೋಗ್ತಿರೋ ಗೊತ್ತಿಲ್ಲ. ಹಾಗಾಗಬಾರ್ದು. ಏನಂದರೆ ಎಲ್ಲೇ ಹೋಗಬೇಕಾದ್ರೂ ಅಡ್ರೆಸ್ ಕಳ್ಕೊಳ್ಬಾರ್ದು. ಅಡ್ರೆಸ್ ಕಳ್ಕೊಂಡ್ಬಿಟ್ರೆ ಯಾರ್ದೋ ಅದೊಳಗೂ ಬೆಂಗಳೂರಲ್ಲಂತೂ ಯಾರ್ದೋ ಮನೆಗೆ ಹೋಗ್ಬೇಕು, ನಿಮಗೆ ಗೊತ್ತಾ ಅವರು ಅದೇ ಆಚಾರ ಮನೆ, ಸುಮ್ಮನೆ ಇಷ್ಟೇ ಅಂದರೆ ಏನು ಗೊತ್ತಾ, ಅಡ್ರೆಸ್ ಬೇಕಾ ಬೇಡ? ಅಡ್ರೆಸ್ ಇಲ್ಲ. ಎಷ್ಟೋ ಬಾರಿ ಅಡ್ರೆಸ್ ಇದ್ರೇ ಮನೆಗೆ ಹೋಗೋದು ಕಟ್ಟ. ಇನ್ನು ಅಡ್ರೆಸ್ ಇಲ್ಲದೆ ಇದ್ದವ್ರು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ದೇವರನ್ನು ಮರೆತವ ಅಡ್ರೆಸ್ ಕಳ್ಕೊಂಡ ಹಾಗೆ. ಯಾವುದೇ ಜನ್ಮ ಬರಲಿ ಕುಯೋನಿಗಳು ಬರಲಂಜೆ, ಲಕ್ಷ್ಮಿ ಪ್ರಾಣಪತಿ ತತ್ವೇಶ್ವರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಅಡ್ರೆಸ್ ನನ್ನ ತಲೆ ಒಳಗೆ ಯಾವಾಗೂ ಇರಬೇಕು. ಭಗವಂತ ನೀನು ಹಾಗೆ ಅನುಗ್ರಹ ಮಾಡು ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ವಸುದೇವ ಕೈಯಲ್ಲಿ ಕೃಷ್ಣನಿಟ್ಟು ಹೊರಟಾಗ ಯಾವ ವಿಘ್ನಗಳು ಅವನಿಗೆ ಬರಲಿಲ್ಲಂತೆ. ಅಲ್ಲ ಸರಿಯೇ, ಈ ಕೃಷ್ಣ ಯಾಕೆ ಸಿಟಿ ಬಿಟ್ಟು ಹಳ್ಳಿಗೆ ಹೋದ ಹೇಳಿ? ತುಂಬ ಜನ ಶೈನ್ ಆಗಬೇಕು, ಒಳ್ಳೆ ನೇಮ್ ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹಳ್ಳಿ ಬಿಟ್ಟು ಸಿಟಿಗೆ ಬರೋದು ನೋಡಿದ್ದೀವಪ್ಪ. ತುಂಬ ಜನ ಹಳ್ಳೀಲಿ ಇರ್ತಾರೆ, ಆಮೇಲೆ ಸ್ವಲ್ಪ ಓದಲಿಕ್ಕೆ ಅಂತ ಬರ್ತಾರೆ. ಓದಲಿಕ್ಕೆ ಅಂತ ಬಂದಮೇಲೆ ಸಾಲ ಆಗಿದೆ ಅಂತ ಕೆಲಸಕ್ಕೆ ಸೇರ್ತಾರೆ. ಆಮೇಲೆ ಅಲ್ಲಿ ಪಟ್ಟಣದ ಅಟ್ರ್ಯಾಕ್ಷನ್ಗೆ ಒಳಗಾಗಿ ಹಳ್ಳಿ ಕಡೆ ಹೋಗೋದೇ ಇಲ್ಲ. ಈ ಕೃಷ್ಣ ಹುಟ್ತಾ ಸಿಟಿಲಿ ಹುಟ್ಟಿದವನು ಹಳ್ಳಿಗೆ ಯಾಕೆ ಹೋದ? ದೇವರಿಗೆ ಹಳ್ಳಿ ಅಂದರೆ ಬಹಳ ಇಷ್ಟ. ಯಾಕೆ? ಅಗಣ್ಯ ಗೋಗೋಕುಲ ಗೋಪನಾಜಾಬಿಪ್ಸಿತಸ್ವೇನ ಕರಿಷ್ಯಮಾಣಂ ಅಗಮ್ಯ ಪೂರ್ವಂ ಬರಿಹರ್ತುಮೀಶ ವವರ್ಷ ತಸ್ಮಿನ್ ಜಲದೋಧಿ ಮಾರ್ಗಂ. ಕೃಷ್ಣ ವನಪ್ರಿಯ ಅಂತ. ಅವನಿಗೆ ಕಾಡು, ಅವನಿಗೆ ಹಳ್ಳಿ ಬಹಳ ಇಷ್ಟ ಅಂತ. ಯಾಕಂದರೆ ಅಲ್ಲಿ ಗೋವುಗಳು, ಎಲ್ಲಿ ಗೋವುಗಳ ಹಿಂಡೋ, ಎಲ್ಲಿ ಗೋಪಾಲರ ದಂಡೋ ಅಲ್ಲಿ ಭಗವಂತ ಹೋಗ್ತಾನೆ. ಯಾಕೆ ಭಗವಂತನಿಗಿಷ್ಟ? ಅಲ್ಲಿ ತುಂಬ ಗೋವುಗಳಿದೆ ಅಂತ. ಅಲ್ಲಿ ತುಂಬ ಗೋಪಾಲಕರಿದ್ದಾರಂತೆ. ಗೋ ಅಂದರೆ ಹಸು ಕಾಯೋರು ಅಂತ ಒಂದರ್ಥ. ಇನ್ನೊಂದು ಗೋ ಅಂದರೆ ವೇದಗಳು, ಅದರ ಪಾಲನೆ ಅಂದರೆ ರಕ್ಷಣೆ. ಪರಂಪರೆಯಾಗಿ ಬರುವಂಥ ವೇದವನ್ನು ರಕ್ಷಣೆ ಮಾಡಿಕೊಂಡವರನ್ನು ಕಂಡ್ರೆ ಭಗವಂತನಿಗೆ ಭಾರಿ ಇಷ್ಟ. ಅಲ್ಲಿ ವಾಸ ಮಾಡ್ತಾನಂತ. ಹಿಂದಿನ ಕಾಲದಲ್ಲಿ, ಇವತ್ತು ಮನೆ ಅಂದರೆ ಒಂದು ಕಾರ್ಗೆ ಶೆಡ್ ಕಟ್ತೀವಿ, ಈಗೆಲ್ಲ ಅದು ಗಾಡಿಗೆ ಪಾರ್ಕಿಂಗ್ಗೆ. ಹಿಂದಿನ ಕಾಲದಲ್ಲಿ ಮನೆ ಅಂದರೆ ಒಂದು ಕೊಟ್ಟಿಗೆ ಇರ್ತಿತ್ತು. ಕೊಟ್ಟಿಗೆ ಅಂದರೆ ಒಂದು 2-3 ಹಸು ಇರ್ತಿತ್ತು. ಆಗಿನ ಕಾಲದ ಜನ ಹಾಲಿಗಾಗಿ ಹಸು,
ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಪೂಜೆಗಾಗಿ ಹಸು ಅಂತಿತ್ತು. ಯಾಕೆಂದರೆ ಬೆಳಗಾಗೆದ್ದ ತಕ್ಷಣ ಗೋದರ್ಶನ ಮಾಡಬೇಕು, ಗೋ ಸೇವೆ ಮಾಡಬೇಕು. ನಿತ್ಯದಲ್ಲಿ ಗೋ ವಿಪ್ರರ ಸೇವೆ ಮಾಡೋ, ನಿತ್ಯದಲ್ಲಿ ಗೋವು ಮತ್ತು ಬ್ರಾಹ್ಮಣರ ಸೇವೆ. ಆಮೇಲೆ ಯಜ್ಞ ಯಾಗ ಪಿತೃಕಾರ್ಯ ಇದಕ್ಕೆಲ್ಲ ಒಳ್ಳೆ ಪ್ರಶಸ್ತ ಜಾಗ ಅಂದರೆ ಕೊಟ್ಟಿಗೆ ಅಂತೆ. ಕೊಟ್ಟಿಗೆ ಹಸುಗಳು ಓಡಾಡುವ ಜಾಗ, ಹಸುಗಳು ಮಲಗೋ ಜಾಗ, ಅದು ಬಹಳ ಪ್ರಶಸ್ತ ಅಂತ. ಯಾಕಂದರೆ ಅಲ್ಲಿ ಸ್ವಯಂ ಭಗವಂತನ ಸನ್ನಿಧಾನ ಇರುತ್ತೆ. ಅದಕ್ಕೆ ಕೃಷ್ಣ ಕಾಡಿಗೆ ಯಾಕೆ ಹೋದ, ವೃಂದಾವನಕ್ಕೆ ಯಾಕೆ ಹೋದ, ನಂದಗೋಕುಲಕ್ಕೆ ಯಾಕೆ ಹೋದ ಅಂದರೆ ಹಸುಗಳು, ಹಸು ಕಾಯುವವರಲ್ಲಿದ್ದಾರೆ ಅಂತ, ನಂಗೆ ಅವರೇ ಇಷ್ಟ ಅಂತ ಹೋದನಂತೆ ಭಗವಂತ. ಕೃಷ್ಣ ಹೋದಾಗ ನಾನು ಆಗಲೇ ಹೇಳಿದೆ ಮಳೆ ಬರ್ತಿತ್ತು ಅಂತ. ಮಳೆಗೆ ಅಭಿಮಾನಿ ಇಂದ್ರ. ಇಂದ್ರನಿಗೆ ಗೊತ್ತಿಲ್ವಾ ಇದು ಭಗವಂತ ಅಂತ? ಈಗ ಆಗ್ತಾನೆ ಹುಟ್ಟಿದ ಕೂಸನ್ನು ಯಾರಾದರೂ ಮಳೇಲಿ ತೊಗೊಂಡು ಹೋಗ್ತಾರಾ? ಇದು ಸಾಮಾನ್ಯ ಕೂಸಲ್ಲ, ಪರಬ್ರಹ್ಮ. ಈ ಕೃಷ್ಣ ಹುಟ್ಟಿದಾಗ ಮಳೆ ಬರೆಸಬಾರ್ದು, ಇಂದ್ರನಿಗೆ ಗೊತ್ತಾಗೋದು ಬೇಡವಾ? ಇಂದ್ರನಿಗೆ ಕೃಷ್ಣ ದೇವರು ಅಂತ ಗೊತ್ತಾಗಿಯೇ ಮಳೆ ಸುರಿಸಿದ್ದ. ಇದು ಒಳ್ಳೆ ಕಥೆ ಆಯ್ತೆ. ಏನು ಧೈರ್ಯ ಅವನಿಗೆ? ಧೈರ್ಯ ಅಲ್ಲ, ಇಂದ್ರದೇವರು ಸಣ್ಣಗೆ ಮಳೆ ಹನಿ ಹಾಕಿ ಕೃಷ್ಣನ ಕಿವಿಯಲ್ಲಿ ಹೇಳ್ತಾ ಇದ್ದಾರಂತೆ, ಕೃಷ್ಣ ಮುಂದೆ ನಂಗೆ ಬುದ್ಧಿ ಇಲ್ದಲೇ ತುಂಬ ತಪ್ಪು ಮಾಡ್ತೇನೆ, ಅದಕ್ಕೆ ಈಗಲೇ ಮೊದಲೇ ತಪ್ಪು ಮಾಡೋಕ್ಕೆ ಮುಂಚೆನೇ ಸಾರಿ ಕೇಳ್ತೀನಿ. ನಾನು ತಪ್ಪೇನು ಏನಂದರೆ ನಿನ್ನ ಮೇಲೆ ಸಿಟ್ಟು ಮಾಡಿಕೊಂಡು 7 ದಿನಗಳ ಕಾಲ ಕುಂಭದ್ರೋಣ ಮಳೆಯನ್ನು ನಿಮ್ಮ ಊರಿನ ಮೇಲೆ ಸುರಿಸ್ಬಿಡ್ತೀನಿ. ಆವಾಗ ಗೋಪಾಲಕರು ಗೋವುಗಳೆಲ್ಲ ಕೊಚ್ಚೋಗುತ್ತೆ. ಅದು ಭಾರೀ ಅಪರಾಧ. ನೀನು ಭಗವಂತ ಅನ್ನೋದನ್ನು ಮರೆತು ಮುಂದೆ ಆ ತಪ್ಪು ಮಾಡ್ತೀನಿ. ಆ ತಪ್ಪಿಗಾಗಿ ಈಗ ನಿನ್ನಲ್ಲಿ ಕ್ಷಮಿಸು ಅಂತ ಆ ಮಳೆಯ ರೂಪದಲ್ಲೇ ಪ್ರಾರ್ಥನೆ. ಇದು ನಮ್ಗೆ ಆಶ್ಚರ್ಯ ಅಲ್ಲ. ಮುಂದೆ ಭಾರಿ ಮಳೆ ಬರುತ್ತೆ, ಅದಕ್ಕೆ ಸಾರಿ ಕೇಳಲಿಕ್ಕೆ ಈಗ ಸಣ್ಣ ಮಳೆನಾ? ಇದು ಮಳೆ ಅಲ್ಲ ಅಂತ. ಮತ್ತೇನು? ಇದು ದೇವರ ಮೇಲೆ ಸಿಂಪಡಿಸುವ ಪನ್ನೀರಂತೆ. ಈ ಮದುವೆ ಮನೆಗೆ ಬಂದರೆ ಆ ಬಾಗಿಲಲ್ಲೇ ಕೆಲವರು ನಿಂತು ಹೀಗೆ ಮಾಡ್ತಾರೆ, ಆ ನೀರೆಲ್ಲ ಮೈ ಮೇಲೆ ಹಾಕ್ತಾರೆ. ಏನು ಮೈ ಮೇಲೆ ನೀರು ಹಾಕ್ಬಿಟ್ರಲ್ಲ ಅಂದರೆ ನೀರಲ್ಲ, ಅದವ್ರಿಗೊಂದು ಸ್ವಾಗತ ಕೋರುವ ಕ್ರಮ. ಹಾಗೆ ದೇವತೆಗಳು ಕೃಷ್ಣನಿಗೆ ಈ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ ಅಂತ ವಾದಿರಾಜರು ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಕೃಷ್ಣ ಏನು ಮಾಡ್ದ ಇತ್ಯಾದಿ ಕಥೆ ನಾಳೆ ನೋಡಿ ಇದರ ಮಂಗಳವನ್ನು ನಾಳೆ ಮಾಡೋಣ. ಕೃಷ್ಣಾರ್ಪಣಮಸ್ತು.